ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಜ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕೆಇ ಕಡೆಯಿಂದ ಬಂದಂಥ ನೇಮಕಾತಿ ಆಗಿದೆ. ಇದು ಇಲ್ಲಿ SDA, FDA ಮತ್ತು ಹುದ್ದೆ ಅರ್ಜಿ ಕರೆದಿದ್ದಾರೆ. ಪದವಿ ಮತ್ತು PUC ಪಾಸರು ಅರ್ಜಿಯನ್ನು ಸಲ್ಲಿಸಬಹುದು. ವೇತನ 34,000ರಿಂದ 83,000 ಚಾಲು ಇರತಕ್ಕಂಥ ಉದ್ಯೋಗ ಆಗಿದೆ. ಇವಾಗ ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಕೆ ಕೂಡ ಆರಂಭವಾಗಿದೆ. ತಮಗೆ ಈ ವಿಡಿಯೋದಲ್ಲಿ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಡ್ತಾ ಕೊಡಿ. ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ಗೆ ಬರ್ತವೆ. ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆತಿದೆ. ಬೇಕೆಂದರೆ ಬಗ್ಗೆ ಮಾಹಿತಿ ನೋಡಿದಾಗ ನೋಡಿ ಫ್ರೆಂಡ್ಸ್, ಇದು ಕೆಇ ವೆಬ್ಸೈಟ್ ಆಗಿದೆ. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಮೊದಲಿಗೆ PDF ನೋಡೋಣ. ಇಲ್ಲಿ PDF ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಕೆಇಲಿರ್ತಕ್ಕಂಥ SDA, FDA ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಲಿಂಕನ್ನು ತಾವು ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈಗನಾ ಇಲ್ಲಿ ನೋಡಿ, ಇವಾಗ ಪೇಜ್ ಓಪನ್ ಮಾಡ್ತಾ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಪ್ರಕಟ ದಿನಾಂಕ 19/5/2026 ಆಗಿದೆ. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಉಳಿಕ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು, ವೇತನ ಶ್ರೇಣಿ, ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಪದವಿ ಮತ್ತು ತತ್ಸಮಾನ ಹೊಂದಿರುವ ಹುದ್ದೆಗಳು ಇವು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಾಗಿವೆ. 2 ಹುದ್ದೆ ಖಾಲಿವೆ. ಸ್ಯಾಲರಿ 44,425ರಿಂದ 83,700 ಇದೆ. ಆಮೇಲೆ PUC ಮತ್ತು ತತ್ಸಮಾನ ಹೊಂದಿರುವ ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಟೋಟಲ್ 4 ಹುದ್ದೆ ಖಾಲಿವೆ. ಇದು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು SDA ಮತ್ತು FDA ಹುದ್ದೆಗಳಾಗಿವೆ. ಒಟ್ಟು 6 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳು ವರ್ಗೀಕರಣ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ, ಸಾಮಾನ್ಯ ಅಂತ 2 ಕೊಟ್ಟಿದ್ದಾರೆ ಇವರಿಗೆ, ಪ್ರಥಮ ದರ್ಜೆಯವರಿಗೆ. ಹಾಗೂ ದ್ವಿತೀಯ ದರ್ಜೆಯವರಿಗೆ ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಸಾಮಾನ್ಯ ಅಭ್ಯರ್ಥಿ ಕೊಟ್ಟಿದ್ದಾರೆ. ಒಟ್ಟು ಇವು 4 ಹುದ್ದೆ ಅಂತ ಕೊಟ್ಟಿದ್ದಾರೆ. ಒಟ್ಟಾಗಿ 6 ಹುದ್ದೆ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಅಂದರೆ FDA ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಅವರು ಅಪ್ಲೈ ಮಾಡ್ಬೋದು. ಪದವಿ ಅಂದರೆ UGCಯಿಂದ ಮಾನ್ಯತೆ ಹೊಂದಿರುವ ಪರಿಗಣಿತ ವಿಶ್ವವಿದ್ಯಾಲಯದ, ಖಾಸಗಿ ಡೀಮ್ಡ್ ಹಾಗೂ ಹೊರ ರಾಜ್ಯದ ವಿಶ್ವವಿದ್ಯಾಲಯ ಪದವಿಗಳು, ಆದರೆ ವಿಶ್ವವಿದ್ಯಾಲಯದ ಪದವಿ ತತ್ಸಮಾನ ಅಂತ ಕೊಟ್ಟಿದ್ದಾರೆ. ಇವರು ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಆಮೇಲೆ ದ್ವಿತೀಯ ದರ್ಜೆ FDA ಹುದ್ದೆಗಳು ಬಂದ್ಬಿಟ್ಟು PUC ಅಥವಾ ತತ್ಸಮಾನ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇವರು PUC ಮತ್ತು ತತ್ಸಮಾನ ಪಾಸರು ಅಪ್ಲೈ ಮಾಡಬಹುದಾಗಿದೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಆಮೇಲೆ ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ವಯೋಮಿತಿ ಯಾವ ರೀತಿ ಇರಬೇಕಂದ್ರೆ, ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 45 ವರ್ಷ ಇರಬೇಕು. ಅದು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, 2A, 2B, 3A, 3B ಅವರಿಗೆ 43 ವರ್ಷ, ಆಮೇಲೆ SC ST ಅವರಿಗೆ 45 ವರ್ಷ ಈ ರೀತಿ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಕೆಳಗೆ ತಾವು ಯಾರ್ಯಾರಿಗೆ ಎಷ್ಟೇ ಸಲ್ಲಿಕೆ ಅಂತ ನೋಡ್ಕೋಬೋದು. ಇಲ್ಲಿ ಮಾಜಿ ಸೈನಿಕ ಅಂತ ಕೊಟ್ಟಿದ್ದಾರೆ, 10 ವರ್ಷ ಏನಿದೆ. ಆಮೇಲೆ NCC ಅವರಿಗೆ ಈ ಸಲ್ಲಿರ್ತಕ್ಕಂಥ ಇದು ಇನ್ಫಾರ್ಮೇಷನ್ ಆಗಿದೆ, ನೋಡ್ಕೊಳ್ಳೋದು ಎಷ್ಟಿದೆ ಅಂತ. ವಿಧಿಯವರಿಗೆ 10 ವರ್ಷ, ಜೀವಿತ ಕಾರ್ಮಿಕನಾಗಿದ್ದವರಿಗೆ 10 ವರ್ಷ ಇರುತ್ತೆ. ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಅರ್ಜಿಯನ್ನು ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ಇದು ಕೆಇ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, CET online karnataka.in ಅಂತೇಳಿ. ಇಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮೂಲಕ. ಡೇಟ್ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 20/5/2026 ಆರಂಭವಾಗಿದೆ. ಕೊನೆ ದಿನಾಂಕ 3/6/2026 ಆಗಿದೆ. ಓಕೆನಾ? ಅಷ್ಟು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಷ್ಟು ಅರ್ಜಿಯನ್ನು ಸಲ್ಲಿಸಬಹುದು. ಇದು 4/6/2026 ಬ್ಯಾಂಗ್ಳೂರಿಗೆ ಪೇಮೆಂಟ್ ಮೂಲಕ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಎಕ್ಸಾಮು ಏನಿದೆ ಅಂತ ತಾವು ಓದ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಪಿಂಚಣಿ ಬಗ್ಗೆ ಕೊಟ್ಟಿದ್ದಾರೆ. KGID, GPF, PF ಯೋಜನೆ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಶುಲ್ಕ ಕೊಟ್ಟಿದ್ದಾರೆ, 750 ರೂಪಾಯಿ ಈ ರೀತಿ ಶುಲ್ಕವಿರುತ್ತದೆ. ಇಲ್ಲಿ ಪರೀಕ್ಷೆ ವಿಧಾನ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಪ್ರಶ್ನೆ ಪತ್ರಿಕೆ ಒಂದಾಗಿರುತ್ತೆ. ಇದು ಇಲ್ಲಿ ಒಟ್ಟು 100 ಮಾರ್ಕ್ಸು, 100 ಕ್ವಶನ್ಸು, 2 ಅವರ್ಸ್ ಟೈಮ್ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ಜ್ಞಾನ ಆಗಿರುತ್ತದೆ. ಪತ್ರಿಕೆ ಒಂದಾಗಿರುತ್ತದೆ. ಅದೇ ರೀತಿ ಪತ್ರಿಕೆ 2ದಲ್ಲಿ ಇದು 100 ಮಾರ್ಕ್ಸು, 100 ಕ್ವಶನ್ಸು, 2 ಅವರ್ಸ್ ಕೊಟ್ಟಿದ್ದಾರೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಕೊಟ್ಟಿದ್ದಾರೆ. ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಇದು ಎಕ್ಸಾಮ್ ಸೇಮ್ ಕೊಟ್ಟಿದ್ದಾರೆ. ಇದು ಎರಡಕ್ಕೂ ಎಕ್ಸಾಮ್ ಸೇಮ್ ಇರ್ತವೆ, ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಅರ್ಹತಾ ಷರತ್ತು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಡೇಟ್ ಕೊಟ್ಟಿದ್ದಾರೆ. ನಾವು ವಿಡಿಯೋ ಮಾಡ್ತಿರುವಾಗ ಆದರೆ ಇನ್ನೂ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿದೆ. ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಡೇಟ್ 3/6 ಅಂತ ಕೊಟ್ಟಿದ್ದಾರೆ. ಈ ಮೇಲೆ ನೋಡ್ಕೋಬೋದು, 3/6 ಅಂತ ಕೊಟ್ಟಿದ್ದಾರೆ ಡೇಟು. ಇವಾಗ ನಾವು ವಿಡಿಯೋ ಮಾಡ್ತಿರೋದು 29/6. ಓಕೆನಾ? ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಒಂದ್ಸಾರಿ ಇದು 3/6 ಡೇಟ್ ಇದೆ. ಇವಾಗ ನಾನು ಲಿಂಕ್ ಚೆಕ್ ಮಾಡಿ, ಲಿಂಕ್ ಓಪನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಲಿಂಕ್ ಬರ್ತಿದೆ. ಅದು ಇಲ್ಲಿ ನೋಂದಾಯಿತ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗ್ತಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆಧಾರ್ ನಂಬರ್ ಹಾಕಿ, ಆಧಾರ್ ಡಿಜಿಲಾಕರ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಒಂದ್ಸಾರಿ ಟ್ರೈ ಮಾಡಿ. ಅಪ್ಲಿಕೇಶನ್ ಓಪನ್ ಆದರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ.
ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.